ನಮಸ್ಕಾರ. ಶ್ರೀ ಸಾಯಿ ಅನ್ನಪೂರ್ಣ ಟ್ರಸ್ಟ್ ವತಿಯಿಂದ ಇವತ್ತು ರಾಜ್ಯದಲ್ಲೇ ಅಥವಾ ದೇಶದಲ್ಲೇ ಪ್ರಥಮ ಅಂತ ಹೇಳ್ಬೋದು, ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಗೌರವಿಸುವಂಥ ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಬಗ್ಗೆ ಹಸಿರುಕರಣವನ್ನು ಮಾಡಿರ್ತಕ್ಕಂಥ ಹಾಗೂ ಒಟ್ಟಾರೆ ಒಂದು ಶಾಲೆಯನ್ನು ಯಾವ ರೀತಿಯಲ್ಲಿ ಸಮಾಜಕ್ಕೆ ಆಸ್ತಿಯನ್ನಾಗಿ ಕೊಡ್ಬೋದು ಅನ್ನೋದನ್ನು ಗಮನಿಸಿ ಈ ಕೊಡಮಾಡಿರ್ತಕ್ಕಂಥ ಪ್ರಶಸ್ತಿ ನಿಜವಾಗಿ ನನಗನ್ಸುತ್ತೆ ಮತ್ತಷ್ಟು ದುಡಿಬೇಕು, ಎಲ್ಲೋ ಒಂದು ಕಡೆ ನನ್ನ ಕರ್ತವ್ಯವನ್ನು ನಾನು ಮಾಡಿದರೆ ನಿಜವಾಗಿ ಗುರುತಿಸುವಂಥ ವ್ಯವಸ್ಥೆ ಇರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಆಗುತ್ತೆ, ಮತ್ತಷ್ಟು ಮುನ್ನುಡಿ ಆಗುತ್ತೆ ಅಂತ ಕೂಡ ನಾನು ಬಯಸಿದೆ. ನಾವು ಈ ಸಂಸ್ಥೆ ಒಳಗಡೆ ಕಾಲಿಟ್ಟಾಗ ನಮಗೆ ಆದಂಥ ಅನುಭವ, ಈಗೆಲ್ಲ ಶಿಕ್ಷಕರು ಎಲ್ಲರೂ ಹೇಳಿದಾಗ ಹಾಗೇನೆ ನಮಗೂ ಕೂಡ ಯಾವುದೋ ಒಂದು ದೇವತಾ ಲೋಕಕ್ಕೆ ಬಂದಂಥ ಅನುಭವ ಆಯಿತು. ಈ ಒಂದು ಸ್ವಾಮಿಗಳು ತಮ್ಮ ಸ್ಪೀಚ್ನಲ್ಲಿ ಹೇಳಾಕುಂತಿದ್ರು, ಮಾನವೀಯ ಮೌಲ್ಯಗಳೇ ಕಡಿಮೆ ಆಗ್ತಕ್ಕಂಥದ್ದು. ಹಸಿರಿನಲ್ಲಿ ಮನುಷ್ಯ ಬೆರೆತಾಗ, ಸ್ವಚ್ಛತೆಯಲ್ಲಿ ಬೆರೆತಾಗ ಮೇನಕ್ಕನ ಅಂತಂದರೆ ಒಳ್ಳೆಯ ಮನುಷ್ಯನಾಗಿ ಹೊಕ್ಕನ. ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಅದರಲ್ಲಿ ನಮ್ಮ ಶಾಲೆ ಅತ್ಯುತ್ತಮ ಪ್ರೌಢಶಾಲೆ ಅಂತ ಗುರುತಿಸಿದ್ದು ನನಗಂತೂ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. 1 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಕೊಟ್ಟು ಪ್ರೋತ್ಸಾಹಿಸಿದ್ದಾರೆ. ಮುಖ್ಯ ಶಿಕ್ಷಕನಾಗಿ ನನಗೆ ವೈಯಕ್ತಿಕ ಉತ್ತಮ ಶಿಕ್ಷಕ ಪ್ರಶಸ್ತಿ ಅಂತ ಕೊಟ್ಟು 25,000 ನಗದು ಪುರಸ್ಕಾರವನ್ನು ಕೂಡ ಕೊಟ್ಟಿದ್ದಾರೆ. ಅದೆಲ್ಲವನ್ನು ನಾನು ಶಾಲೆಯ ಅಭ್ಯುದಯಕ್ಕೆ ಗುರುಗಳ ಮಾರ್ಗದರ್ಶನದಲ್ಲಿ ಸದ್ಗುರುಗಳ ಏನು ಮಾತುಗಳನ್ನು ಕೇಳಿದ್ದೀನಿ ಅದೆಲ್ಲವನ್ನು ಆಲಿಸಿ ಅದೇ ರೀತಿಯಲ್ಲಿ ನಾನು ನಡೆಯೋದಕ್ಕೆ, ಶಾಲೆಗಳಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಾಗ ನಮ್ಗನ್ನಿಸ್ತು ಮತ್ತಷ್ಟು ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ನಾವು ಇನ್ನಷ್ಟು ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ತುಂಬತಕ್ಕಂಥ ಶಕ್ತಿಯನ್ನು ನಾವು ಕಂಡುಕೊಂಡು ಆ ಮಕ್ಕಳಲ್ಲಿ ಬರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಗುರುತಿಸಿ ಆ ಸಾಮರ್ಥ್ಯವನ್ನು ಹರಳುವಂತೆ ಮಾಡಬೇಕು ಅನ್ನೋ ಒಂದು ಸದ್ಗುರು ಸಾಯಿಯವರ ಒಂದು ಪ್ರೇರಣೆ ನಮಗಾಗಿದೆ. ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ತೀವಿ ಅಂತ ಹೇಳ್ತಾ, ಇವತ್ತು ಮಧುಸೂದನ್ ಸಾಯಿ ಸರ್ ಅವರ ಒಂದು ಮಾತುಗಳನ್ನು ಕೇಳಿದ್ಮೇಲೆ ನನಗೆ ಇನ್ನೂ ಒಂದು ಬಲ ಹೇಗೆ ಬಂತು ಅಂತ ಹೇಳಿದ್ರೆ, ಸಾಕಷ್ಟು ಸೇವೆಯನ್ನು ಶಾಲೆಗೋಸ್ಕರ ಮಾಡಬೇಕು ಅಂತ ಅನ್ನಿಸ್ತಿದೆ. ಇನ್ನೂ ಹೆಚ್ಚು ಏನೆಲ್ಲ ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನೂ ಮರಗಿಡಗಳನ್ನು ಹೆಚ್ಚಿಗೆ ಬೆಳೆಸಬೇಕು ಅನ್ನಿಸ್ತಿದೆ. ಎಲ್ಲ ಸೌಲಭ್ಯಗಳಿಂದ ವಂಚಿತ ಆಗಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ರೀತಿಯಾದಂಥ ಸೌಲಭ್ಯಗಳನ್ನು ನೀಡಿ ಅವರನ್ನು ದೇಶದ ಒಂದು ಉತ್ತಮ ಪ್ರಜೆಗಳನ್ನಾಗಿ ಮಾಡೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿದೆ. ಸಾಯಿಬಾಬಾ ಅವರ ಆಶೀರ್ವಾದ, ಮಧುಸೂದನ್ ಸಾಯಿಯವರ ಕೃಪಾಶೀರ್ವಾದ ನಮ್ಮೆಲ್ಲ ಶಿಕ್ಷಕರ ಮೇಲೆ ಇರಲಿ ಮತ್ತು ಆ ಮಕ್ಕಳಿಗೆ ಅವರ ಆಶೀರ್ವಾದದೊಂದಿಗೆ ಅವರು ನೀಡ್ತಾ ಇರುವಂಥ ಅನ್ನಪೂರ್ಣ ಸಾಯಿಶುವರ್ ರಾಗಿ ಮಾಲ್ಟಿನ ಪ್ರಯೋಜನ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಇಲಾಖೆಯ ಪರವಾಗಿ ವೈಯಕ್ತಿಕವಾಗಿ ಸಾಯಿಶುವರ್ ಅನ್ನಪೂರ್ಣ ಟ್ರಸ್ಟ್ಗೆ ಧನ್ಯವಾದವನ್ನು ಹೇಳ್ತೇನೆ.